ನಿಮಗೆ ಪ್ರಥಮ ಅವರೊಂದು ಕ್ಲೂ ಕೊಡ್ತಾರೆ ಆಕ್ಚುಲಿ, ನೀವು ಸಿನಿಮಾ ನಾಯಕಿ ತರ ಆಟ ಆಡಿ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದ್ ಕಡೆ ಅದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ನನ್ಗೆ ಅನ್ನಿಸ್ತಾ ಇತ್ತು ನಿಮ್ಮನ್ನ ನೋಡಿದಾಗ. ಇಲ್ಲ ಅವ್ರಿಗೆ ಮಾಡಿದ್ರೆ ಅದೇ ಅವರು ಅದನ್ನೇ ಹೇಳಿದ್ದು, ಎಲ್ಲೋ ಒಂದ್ ಕಡೆ ಒಂಚೂರು ರೇಸ್ ಮಾಡಿದಿದ್ರು ಬಹುಶಃ ನೀವೇ ಆಗ್ಬಿಡ್ತಿದ್ರಿ ಅನ್ನೋದು ಬರ್ತಾ ಇತ್ತು ಮಾತು. ಅದೆಲ್ಲ ಕಡೆಯಿಂದನೂ ಬಂತು. ಬಟ್ ನನಗೇನು ಅನಿಸ್ತಿತ್ತು ಅಂದರೆ ಅಲ್ಲಿ ಅವಶ್ಯಕತೆ ಇಲ್ಲ ಅಂದಾಗ ನಾನು ಯಾಕೆ ಸುಮ್ಮನೆ ಕಿರ್ಚ್ಲಿ ಅನ್ನೋದು ನನ್ನ ಒಂದು ಪಾಯಿಂಟ್ ಆಗಿತ್ತು. ಆ್ಯಂಡ್ ನಾನಲ್ಲಿ ಏನೂ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ನಾನಾಗೇ ಇರಬೇಕು ಅಂತ ಹೋದವಳು ನಾನು ಅದನ್ನು ಇಲ್ಲಿ ನಾನಾಗಿರ್ತೀನಿ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ನಾನು ಹಂಗೆ ಮಾಡಿದ್ರೆ ನನಗೆ ನನ್ನ ಮನಸ್ಸಾಕ್ಷಿಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಆ ಒಂದು ಆ ಲೈನ್ ತಗೊಳ್ಳೇ ಇಲ್ಲ. ನಾನು ಎಲ್ಲಿ ಅವಶ್ಯಕತೆ ಇತ್ತೋ ಇಲ್ಲಿ ನಾನು ಮಾತಾಡಲೇಬೇಕು ಅಂದಾಗ ಅಷ್ಟೇ ನಾನು ಮಾತಾಡ್ತಾ ಇದ್ದೆ. ಆ್ಯಂಡ್ ಅಫ್ಕೋರ್ಸ್ ನಂದು ವೇ ಆಫ್ ಅಪ್ರೋಚೇ ಈ ಥರ ಇರುತ್ತೆ. ನಾನು ಓವರಾಗಿ ಕಿರ್ಚಾಡೋದು ಅದು ಮಾಡೋದಿಲ್ಲ. ನನ್ನ ಡಿಗ್ನಿಟಿಯಾಗೇ ನೀಟಾಗೇ ಮಾತಾಡ್ತೀನಿ. ಹಾಗಾಗಿ ಬಹುಶಃ ಅವ್ರಿಗೆ ಆ ಥರ ಫೀಲ್ ಆಗಿರುತ್ತೆ. ಸೊ ತುಕಾಲಿ ಬಗ್ಗೆ ಒಂದು ನೀವು ರೆಬಲ್ ಆಗಿ ಮಾತಾಡ್ತೀರಾ. ಸೊ ಅದನ್ನ ನೋಡಿದಾಗ ಅವತ್ತು ಟ್ವಿಟರಲ್ಲಿ ಮೇ ಬಿ ಎಲ್ಲ ಕಡೆ ನೀವೇ ಇದ್ರಿ ಅಂತ ಅನ್ಸುತ್ತೆ, ಬಿಗ್ ಬಾಸ್ ಪೇಜಲ್ಲಿ. ಇವತ್ತು ಸಿರಿ ಮೇಡಮ್ ಮಾತಾಡಿದ್ದು ತುಂಬಾ ಇಷ್ಟ ಆಯ್ತು ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ಆ ರೆಬಲ್ನೆಸ್ ನಿಮ್ಮಲ್ಲಿ ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ರು ಜನ. ಸೊ ಯಾಕೆ ಅವತ್ತು ಆ ಥರ ಆಯ್ತು ಅಂತ ಅಂದ್ರೆ ಅವತ್ತು ಅದೇ ನಾ ಹೇಳಿದೆ, ಆ ವೇದಿಕೆ ನನಗೆ ಸಿಕ್ತು. ಅಲ್ಲಿ ಎರಡು ವಿಷಯ ಆಯ್ತು. ಒಂದು ಪ್ರತಾಪ್ ವಿಷಯ ಆಯ್ತು ನನ್ನ ಹತ್ರ ಮಾತಾಡೋದಕ್ಕೆ, ಇನ್ನೊಂದು ತುಕಾಲಿ ಸಂತೋಷ್ ಅವ್ರದ್ದಿತ್ತು. ತುಕಾಲಿ ಸಂತೋಷ್ ಅವ್ರದ್ದು ನಂದು ಫಸ್ಟ್ ವೀಕಿಂದ ನಡೀತಾ ಇರೋಂಥ ವಿಷಯ. ನಾನು ಅವ್ರನ್ನ ಡೈರೆಕ್ಟಾಗೆ ಹೇಳಿದೆ, ನೀವು ಎರಡು ಮುಖ ಇಟ್ಕೊಂಡು ಮಾತಾಡ್ತೀರಾ ಅಂತ ನನಗನ್ಸುತ್ತೆ ಅಂತ. ಅವರು ಇಲ್ಲ ಮೇಡಮ್ ನಿಮ್ಗೆ ಯಾಕೆ ಹಂಗೆ ಅನಿಸ್ತಿದೆ, ದೇವರಾಣೆಗೂ ನಾನು ಹಿಂದೆ ಏನು ಮಾತಾಡಿಲ್ಲ ಅದು ಇದು ಅಂತ ಅಂದರು. ಬಟ್ ಬಂದ ಪ್ರತಿಯೊಬ್ಬರು ಗೆಸ್ಟು ನನಗೆ ಅಂತಲ್ಲ ಎಲ್ರಿಗೂ ಹಿಂಟ್ ಕೊಡೋರು, ಇನ್ಕ್ಲೂಡಿಂಗ್ ಮಾನಸ್ ಅವರು, ಸಂತೋಷ್ ಅವ್ರ ವೈಫ್. ಅವರು ಕೂಡ ಮೇಡಮ್ ನೀವು ಮನೆಗೆ ಹೋಗಿ ನೋಡಿ ಎಪಿಸೋಡ್ಸು ಹಿಂದೆ ಏನು ಮಾತಾಡಿದ್ದಾರೆ ಅಂತ. ಸೊ ಅವ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾನೆ ಇರಲಿಲ್ಲ. ಆ ವೇದಿಕೆ ಅಂತ ಸಿಕ್ಕಿದಾಗ ನಾನು ಆ ವೇದಿಕೆನ ಉಪಯೋಗಿಸ್ಕೊಂಡೆ. ಲೈಕ್ ಮಾತಾಡಬೇಕು, ಇವ್ರಿಗೆ ಹೇಳಬೇಕು ವಿಷಯ, ಅಥವಾ ನಾನೇ ತಪ್ಪು ತಿಳ್ಕೊಂಡಿದ್ರೆ ಅವ್ರು ಅದನ್ನು ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು ಅಂತ. ಬಟ್ ಅವ್ರು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋ ಸ್ಟೇಜಲ್ಲಿ ಇರಲಿಲ್ಲ. ಆಲ್ ಆಫ್ ಅ ಸಡನ್ ರೇಸ್ ಆಗಿ ಏನಾಗ್ತಿದೆ ಗೊತ್ತಾ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡ್ರು ಅಂತಾರಲ್ಲ, ಹಾಗಾಗೋಯ್ತು. ನಾನು ಹೇಳಿದ್ದೆ ಅವ್ರು ಟ್ರಿಗರ್ ಆಗ್ತಾನೆ ಹೋದರು. ಅಲ್ಲಿ ನಾನು ಮಾತಾಡಲೇಬೇಕು. ಅಲ್ಲಿ ನಾನು ಕ್ವೈಟ್ ಆಗಿಬಿಟ್ಟೆ ಅಂದರೆ ತಪ್ಪು ನಂದಾಗ್ಬಿಡತ್ತೆ. ಸೊ ಹಂಗಾಗಿ ಆ ವಿಷಯ ಹಂಗೆ ಬಂತು. ಆಮೇಲೆ ಇನ್ನೊಂದು ಟಾಸ್ಕ್ ಅಂತ ತೊಗೊಂಡಾಗ ಅಲ್ಲಿ ಎಲ್ಲರೂ ಅಗ್ರೆಸಿವ್ ಆಗಿ ಪ್ರತಾಪ್ನ ಕೆಳಗಡೆ ಬಿದ್ದೋಗ್ಬಿಟ್ಟ, ಉಸಿರಾಡೋಕ್ಕಾಗ್ತಿಲ್ಲ. ನನಗೆ ಇಲ್ಲೆಲ್ಲ ಏಟಾಗಿತ್ತು, ಕೂದಲು ಎಲ್ಲಾನು. ಸೊ ಅಲ್ಲಿ ಮಾತಾಡಬೇಕಿತ್ತು, ನಾನು ಅಲ್ಲಿ ಮಾತಾಡಿದೆ. ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ಎಲ್ಲಿ ಅವಶ್ಯಕತೆ ಇತ್ತೋ, ಎಲ್ಲಿ ನನ್ನ ಒಪಿನಿಯನ್ ಬೇಕು, ಎಲ್ಲಿ ನನ್ನ ವಾಯ್ಸ್ ರೇಸ್ ಆಗಬೇಕು, ಅಲ್ಲಿ ಮಾತ್ರನೇ ಮಾಡ್ತಾ ಇದ್ದೆ. ಅನ್ನೆಸೆಸರಿಯಾಗಿ ನನ್ನ ಒಪಿನಿಯನ್ಸ್ನ ನಾನು ಎಲ್ಲೂ ತುರ್ಕಕ್ಕೆ ಹೋಗ್ತಾ ಇರಲಿಲ್ಲ. ಸೊ ತುಕಾಲಿ ಸಂತೋಷ್ ಅವ್ರದ್ದು ಆವತ್ತು ಆ ವೇದಿಕೆ ಇತ್ತು ನನಗೆ, ಹಾಗಾಗಿ ನಾನು ಮಾತಾಡಿದೆ. ಆ ಥರ ಬಹುಶಃ ಜಾಸ್ತಿ ಬಂದಿದ್ದರೆ ಇನ್ನೂ ಜಾಸ್ತಿ ಮಾತಾಡ್ತಿದ್ನೇನೋ. ಸೊ ಇದ್ದ ಒಂದು ಸ್ಪೇಸನ್ನು ನಾನು ಆವತ್ತು ಯೂಸ್ ಮಾಡಿದೆ.